ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರೇ ಬಸ್ ಇದೆ ಅಂತ ಎಲ್ಲೂ ಹೋಗಬೇಡಿ. ಈಗ ಬಸ್ ಹತ್ಕೊಂಡು ಹೋದ್ರೆ ಎಲ್ಲಿರ್ತೀರೋ ಅಲ್ಲೇ ಲಾಕ್ ಆಗ್ತೀರಿ. ಬಸ್ ಓಡಾಡ್ತಾ ಇದೆ ಅಂತ ಎಲ್ಲೂ ಕೂಡ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಸಂಜೆ 4 ಗಂಟೆ ನಂತರ ಪರಿಸ್ಥಿತಿ ಬೇರೆ ಆಗಬಹುದು. ಸದ್ಯಕ್ಕೆ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಕಾವು ಸಂಜೆಯ ನಂತರ ಬೇರೆ ತಿರುವನ್ನ ಪಡೆದುಕೊಳ್ಳಬಹುದು. ಬಸ್ ಹತ್ಕೊಂಡು ಈಗ ಹೋದ್ರೆ ಸಂಜೆ ಮನೆಗೆ ಹೋಗೋದು ಹೇಗೆ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ ಅವಾಗ. ಸೊ ಹಾಗಾಗಿ ಹುಷಾರಾಗಿ ಎಲ್ಲೇ ಹೋಗಬೇಕು ಅಂತಂದ್ರೆ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು 4 ಗಂಟೆ ಮೇಲೆ ಶುರುವಾಗಲಿದೆ ಸಾರಿಗೆಯ ಅಸಲಿ ಆಟ. ಈಗ ಬಂದ ಟ್ರೇಲರ್ ಅಷ್ಟೇ, ಸಂಜೆ ಅಸಲಿ ಪಿಕ್ಚರ್ ತೋರಿಸ್ತಾರೆ ನೌಕರರು. ಸರ್ಕಾರ ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ಇಷ್ಟೆಲ್ಲ ಆಗತ್ತೆ ಸಮಸ್ಯೆ. ಸಂಜೆಯಿಂದಲೇ ಬಂದ ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ ಅಂತ ಹೇಳಿ ನೌಕರರು ಹೇಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಗಳಲ್ಲಿ ಸಾರಿಗೆ ಬಂದ್ನ ಬಿಸಿ ತಡ್ತಾ ಇದೆ. ಮಧ್ಯಾಹ್ನ ಆಗ್ತಾ ಇದ್ದಂತೆ ಬಸ್ಗಳ ಸಂಚಾರದಲ್ಲೂ ಕೂಡ ಕೊಂಚ ವಿರಳವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗ 4 ನಿಗಮದಲ್ಲೂ ಕೂಡ ಒಂದೇ ಪರಿಸ್ಥಿತಿ, ಬದಲಾವಣೆ ಅಂತೂ ಇಲ್ಲ. ಎಲ್ಲೇ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡು ಹೋಗಿ. ದೂರ ಪ್ರಯಾಣ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಮೊಟಕುಗೊಳಿಸಿ. ಯಾಕೆಂತಂದ್ರೆ 4 ನಿಗಮದ ಬಸ್ಗಳು ಸಂಚಾರದಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಬೆಂಗಳೂರಿನಲ್ಲೇ ಇಲ್ಲೇ ಚಿಕ್ಕಪುಟ್ಟ ಏರಿಯಾಗೆ ಹೋಗಿ ಬರ್ತೀನಿ ಅಂತಂದ್ರೆ ಆರಾಮಾಗಿ ಹೋಗಿ ಬಂದ್ಬಿಡ್ಬೋದು. ಯಾಕೆಂದ್ರೆ ನಿಮಗೆ ಕ್ಯಾಬು ಅದು ಇದು ಆಟೋ ಈ ರೀತಿಯಾದಂತಹ ಸ್ಪೆಷಲಿಟೀಸ್ಗಳು ಇರುತ್ತೆ. ಹೇಗಾದ್ರೂ ಮಾಡಿ ಹೋಗ್ಬೋದು, ವಾಪಸ್ ಬಂದ್ಬಿಡ್ಬೋದು. ನಾವು ಹೊರ ಜಿಲ್ಲೆಗೆ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ ಅಂತ ಅನ್ನೋದೇ ಆದ್ರೆ ನಿಮ್ಮ ಈ ಒಂದಷ್ಟು ಪ್ಲಾನ್ಗಳನ್ನ 1-2 ದಿನ ಬಿಟ್ಟು ನೀವು ಮುಂದಕ್ಕೆ ಹಾಕೊಂಡ್ರೆ ಒಳಿತು. ನೋಡಿ, 2024ರಿಂದ ಅನ್ವಯ ಆಗುವಂತೆ 4 ವರ್ಷದ ಹೊಸ ವೇತನ ನೀಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ನೌಕರರು. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣವನ್ನ ತಡಿಬೇಕು, ಮತ್ತೆ ನೌಕರರಿಗೆ ಕಿರುಕುಳವನ್ನ ಕೊಡ್ಲಾಗ್ತಾ ಇದೆ. ಅದೆಲ್ಲವನ್ನೂ ಕೂಡ ತಕ್ಷಣವೇ ನಿಲ್ಲಿಸಬೇಕು ಅಂತ ಹೇಳಿ ನೌಕರರು ಬೇಡಿಕೆಯನ್ನ ಇಟ್ಟಿದ್ದಾರೆ. 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ಹೊಸ ವೇತನವನ್ನ ನೀಡಬೇಕಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, 38 ತಿಂಗಳ ವೇತನ ಏನಿದೆ ಅದು ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ಬಾಕಿ ಉಳಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ರಿಲೀಸ್ ಮಾಡಬೇಕು ಆ ಒಂದು ಫಂಡ್ನ ಅಂತ ಕೇಳ್ತಾ ಇದ್ದಾರೆ. ಬಟ್ ಆದರೆ ಸರ್ಕಾರ ಇದ್ಯಾವುದಕ್ಕೂ ಕೂಡ ತಲೆ ತಗ್ಗಿಸುವಂತಹ ಅಥವಾ ತಲೆ ಕೆಡಿಸ್ಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ. ಸರ್ಕಾರದ ಆದೇಶವೇ ಬೇರೆ ಹೇಳ್ತಾ ಇದೆ, ನೌಕರರು ಬೇರೆ ಹೇಳ್ತಾ ಇದ್ದಾರೆ. ಸಂಜೆ 4 ಗಂಟೆಯವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಬೇಡಿಕೆಯನ್ನ ಇನ್ ಕೇಸ್ ಈಡೇರಿಸದೆ ಹೋದರೆ ಸಂಜೆ 4 ಗಂಟೆಯ ನಂತರ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಹಾಗಾಗಿ ನಾವು ಹೊರಗಡೆ ಹೋಗಬೇಕು ಅಂತಂದಾಗ ಯೋಚನೆ ಮಾಡಬೇಕಾಗುತ್ತೆ.